ಸ್ಮಾಲ್ ಸ್ಪೇಸಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಲಕ್ಸುರಿ ಬೆಡ್ರೂಮ್ ಬೇಕಾ, ಆ ಡಿಸೈನ್ ಹೇಗಿರುತ್ತೆ ನೋಡಬೇಕಾ, ಬನ್ನಿ ಈ ವಾಕಿನ್ ಟೂರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಇದು ನೋಡಿ, ಬೆಡ್ರೂಮು ಅಪ್ರಾಕ್ಸ್ ಇನ್ಕ್ಲೂಡಿಂಗ್ ವಾಶ್ರೂಮ್ ಎಲ್ಲ ಸೇರಿ ನಮಗೆ 180 ಸ್ಕ್ವೇರ್ ಫೀಟ್ ಇದೆ. ಫಸ್ಟು ಇಲ್ಲಿಗೆ ಬನ್ನಿ. ಸೊ ಕಾಟ್ ಇದೆ, ಕಾಟ್ ಎರಡು ಸೈಡ್ ನಂಗೆ ಸ್ಪೇಸ್ ಇದೆ, ಅಲ್ಲಿ ಸೈಡ್ ಕನ್ಸೋಲ್ಸ್ ಬರುತ್ತೆ, ಮತ್ತು ಎರಡು ಸೈಡನ್ನು ಲೈಟ್ ಪ್ರೊವಿಷನ್ ಮಾಡಿದ್ದೀವಿ 2 ವೇ ಕಂಟ್ರೋಲ್ಗೆ. ಅಲ್ಲಿ ಬರುತ್ತೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಇದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ಮೇಲೆ ಇಲ್ಲಿ ನೋಡ್ಬೋದು ಲೆಫ್ಟು ಮತ್ತು ರೈಟು ಬೋತ್ ಸೈಡ್ ನನಗೆ ಸಫಿಷಿಯೆಂಟ್ ಸ್ಪೇಸ್ ಇದೆ. ಮೇಯ್ನ್ ಈ ಬೆಡ್ರೂಮ್ ಹೈಲೈಟ್ ಏನು ಅಂದರೆ ಈ ವಿಂಡೋ ನೋಡ್ಬೋದು ನೀವು. ವಿಂಡೋನ ನಾವು ಒಂದು ಸೈಡು ಆದಷ್ಟು ಲಾರ್ಜ್ ಆ್ಯಂಡ್ ಸ್ಪೇಷಿಯಸ್ ಆಗಿ ಕೊಟ್ಟಾಗ ಲೈಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರೂಮೂ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಇದು ನಂದು ಬೇ ವಿಂಡೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಇಲ್ಲಿ ನಮಗೆ ಗಾರ್ಡನಿಂಗ್ ಬರ್ತಾ ಇದೆ. ಸೊ ಅದಿನ್ನೂ ಕಂಪ್ಲೀಟ್ ಆದಮೇಲೆ ತುಂಬ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಫಸ್ಟ್ ಇಲ್ಲಿ ಬಂತು ಅಂತಂದರೆ ಇದು ನಾರ್ಮಲ್ ವಾರ್ಡ್ರೋಬು. ಇದನ್ನು 3 ಪಾರ್ಟಾಗಿ ಡಿಸೈನ್ ಮಾಡಿದ್ದೀವಿ. ಲೈಕ್ ಯೂಸ್ಡ್ ಕ್ಲಾತ್ನ ಹುಕ್ ಮಾಡೋದಕ್ಕೆ ಈ ಸ್ಪೇಸ್ನ ಡಿಸೈನ್ ಮಾಡಿದ್ದೀವಿ. ಲೈಕ್ ಸೂಟ್ ಕೇಸ್ ಅಥವಾ ನಂದು ಸ್ಟೋರೇಜ್ ಟ್ರಾಲೀಸ್ ಎಲ್ಲ ಏನೇನಿರುತ್ತೆ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಬೋದು. ಈ ಸ್ಪೇಸು ಒಂದು ಬಂದು ಹಿಮ್ ವಾರ್ಡ್ರೋಬು ಮತ್ತು ಇನ್ನೊಂದು ಹರ್ ವಾರ್ಡ್ರೋಬ್. ಇದು ಅವ್ರದ್ದು ಥಿಂಗ್ಸ್ ಏನೇನಿದೆ ಲೈಕ್ ರೇರ್ಲಿ ಯೂಸ್ಡ್ ಥಿಂಗ್ಸು ಇದು ಸ್ಟೋರ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ವಾಕಿನ್ ವಾರ್ಡ್ರೋಬು. ಇಲ್ಲೂ ಅಷ್ಟೇ ನಮಗೆ ಸಫಿಷಿಯೆಂಟ್ ವಾರ್ಡ್ರೋಬ್ ಸ್ಪೇಸ್ ಇದೆ. ಈ ಸ್ಪೇಸಲ್ಲಿ ನನಗೇನೇನು ಬೇಕು ಎಲ್ಲ ಸ್ಟೋರ್ ಮಾಡ್ಬೋದು. ಇದಾದಮೇಲೆ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಅಷ್ಟೇ 5x8 ಇದೆ. ವಾಶ್ರೂಮನ್ನು ನಮಗೆ ಲಾರ್ಜ್ ಆಗಿ ಬಂದಿದೆ. ಸೊ ಸ್ಮಾಲ್ ಸ್ಪೇಸಲ್ಲಿ ಒಂದು ಬ್ಯೂಟಿಫುಲ್ಲಾಗಿ ಹೇಗೆ ಬೆಡ್ರೂಮ್ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸಿದ್ವಿ. ಈ ವರ್ಕ್ ಪ್ರೋಗ್ರೆಸ್ ನೋಡಿ ಎಕ್ಸೈಟ್ ಆಗಿದ್ದೀರಾ? ಫಿನಿಶ್ ಆದಮೇಲೆ ಹೇಗೆ ಬರಬೇಕು ಏನು ನೆಕ್ಸ್ಟ್ ಇದ್ರ ಬಗ್ಗೆ ಅಪ್ಡೇಟ್ ತಿಳ್ಕೊಳ್ಳೋದಕ್ಕೆ ಸ್ಟೇ ಟ್ಯೂನ್ಡ್.